ಮುಂಜಾನೆ 7 ಗಂಟೆ. ಹಳ್ಳಿಯ ಬೀದಿಯಲ್ಲಿ ಪೋಲಿಶೆಟ್ಟಿಯ ಕಿರಾಣಿ ಅಂಗಡಿ ಇದೆ. ಅಂಗಡಿಯ ಮುಂದೆ ಬೇಳೆಕಾಳುಗಳು, ಉಪ್ಪಿನ ಮೂಟೆಗಳನ್ನು ಇಡಲಾಗಿದೆ. ಪೋಲಿಶೆಟ್ಟಿ ದೊಡ್ಡ ಲೆಕ್ಕದ ಪುಸ್ತಕವನ್ನು ತೆರೆದು ಕೈಯಲ್ಲಿ ಪೆನ್ ಹಿಡಿದು ಲೆಕ್ಕ ಹಾಕುತ್ತಿದ್ದಾನೆ. ಯಲ್ಲಂಬಾವ ಹೆಗಲ ಮೇಲೆ ಒಂದು ಹಳೆಯ ಪಾತ್ರೆಯನ್ನು ಹಿಡಿದುಕೊಂಡು ಮೆಲ್ಲನ್ನೇ ಅಂಗಡಿಯ ಕಡೆಗೆ ಬರುತ್ತಾನೆ. ಬಾ ಬಾ ಯಲ್ಲಂಬಾವ, ಅಡಿತ್ತ ಕಡೆನೇ ಇಡು. ನಿನ್ನೆ ರಾತ್ರಿ ನಿನ್ನದೇ ಕನಸು ಬಿದ್ದಿತ್ತು ನನಗೆ. ಕಳೆದ 6 ತಿಂಗಳಿಂದ ನನ್ನ ಅಂಗಡಿಯಿಂದ ಬೇಳೆ, ಉಪ್ಪು, ಶೇಂಗಾ ಬೀಜ ಅಂತ ಸಾಲದ ಮೇಲೆ ತಗೊಂಡು ಹೋಗ್ತಿದ್ದೀಯ. ಆ ಬಾಕಿ ಮೊತ್ತ ಎಲ್ಲ ಸೇರಿ 250 ರೂಪಾಯಿ ದಾಟಿದೆ. ಇವತ್ತು ಆ ದುಡ್ಡು ಕಟ್ಟಿದ್ರೇನೆ ನಿನ್ನ ಪಾತ್ರೆಗೆ ಸಾಮಾನು ಬೀಳುತ್ತೆ, ಇಲ್ಲ ಅಂದ್ರೆ ಇಲ್ಲ. ಅಯ್ಯೋ ಪೋಲಿಶೆಟ್ಟಿ ಅವರೇ, ಎಂತ ಮಾತಾಡಿದ್ರಿ? ನಿಮ್ ಸಾಲ ತೀರಿಸ್ದೆ ನಾನು ಯಾವ ಊರಿಗೆ ಓಡಿ ಹೋಗ್ತೀನಿ ಹೇಳಿ? ಈ ವರ್ಷ ಮಳೆ ಇಲ್ದೆ ಹೊಲದಲ್ಲಿ ಬೇಳೆಕಾಳುಗಳೇ ಬೆಳೆದಿಲ್ಲ. ಈಗೋ ನೋಡಿ, ಇವತ್ತು ಸಂಜೆ ಒಳಗಾಗಿ ಹೇಗೋ ಮಾಡಿ ಹಣ ಹೊಂದಿಸಿ ನಿಮ್ ಕೈಗೆ ತಂದು ಕೊಡ್ತೀನಿ. ಸದ್ಯಕ್ಕೆ ಒಂದು ಅರ್ಧ ಕಿಲೋಗ್ರಾಂ ಬೆಲ್ಲದ ಅಚ್ಚು, 1/4 ಕಿಲೋಗ್ರಾಂ ತೊಗರಿಬೇಳೆ ಸಾಲ ಕೊಡಿ. ನಮ್ ಮನೆಯಲ್ಲಿ ಒಲೆ ಉರಿಯುವ ಪರಿಸ್ಥಿತಿನೇ ಇಲ್ಲ. ಅಬ್ಬೇ, ಕುದುರಲ್ಲ ಯಲ್ಲಂಬಾವ, ಕುದುರಲ್ಲ. ನಿನ್ ಮಾತ್ ನಂಬಿ ನಂಬಿ ನನ್ನ ಅಂಗಡಿನೇ ಖಾಲಿ ಆಗ್ತಾ ಇದೆ. ಇವತ್ತು ಸಂಜೆ ಅಂತ ನೀನು ಹೇಳ್ತಿರೋದು ಇದು 100ನೇ ಬಾರಿ. ನಿನ್ನ ಹತ್ತಿರ ದುಡ್ಡಿಲ್ಲ ಅಂದ್ರೆ ನಿನ್ನ ಹಿತ್ತಲಲ್ಲಿ ಆ ದೊಡ್ಡ ತಾಳೆ ಮರವಿದೆಯಲ್ಲ, ಅದಕ್ಕೆ ಈ ವರ್ಷ ಬಿಟ್ಟಿರುವ ತಾಳೆ ಹಣ್ಣಿನ ವ್ಯಾಪಾರವನ್ನ ನನಗೆ ಬರೆದು ಕೊಟ್ಬಿಡು. ಆ ಹಣ್ಣುಗಳನ್ನು ಮಾರಿ ನನ್ನ ಸಾಲ ನಾನು ವಸೂಲಿ ಮಾಡ್ಕೊಳ್ತಾನೆ. ಓಹೋ, ನಿನ್ನ ಪಿಸುನಾಡಿ ಹೊಟ್ಟೆಗಷ್ಟು ಹಸಿವೆ. 250 ರೂಪಾಯಿ ಸಾಲಕ್ಕೆ ನನ್ನ ಹಿತ್ತಲ ತಾಳೆ ಮರದ ಹಣ್ಣುಗಳನ್ನೆಲ್ಲ ಬರೆದುಕೊಡ್ಬೇಕಾ? ಆ ಮರದ ಮೇಲೆ ಊರಿನ ಜನರ ಕಣ್ಣೆಲ್ಲ ಬಿದ್ದಿದೆ. ಆ ತಾಳೆ ಹಣ್ಣುಗಳು ತುಂಬ ಸಿಹಿಯಾಗಿರ್ತವೆ ಅಂತ ಎಲ್ರಿಗೂ ಗೊತ್ತು. ಹಾಗಾದ್ರೆ ಸಾಲ ಇವಾಗ್ಲೇ ಕಟ್ಟು, ಇಲ್ಲ ಅಂದ್ರೆ ಪಂಚಾಯಿತಿ ಹಿರಿಯ ಮುತ್ತಯ್ಯ ಅಜ್ಜನ ಹತ್ತಿರ ನಡಿ, ಅಲ್ಲೇ ತೇಲ್ಸ್ಕೊಳ್ಳೋಣ. ಓಹೋ, ಪೋಲಿಶೆಟ್ಟಿಯವರಿಗೆ ತಾಳೆ ಹಣ್ಣಿನ ಮೇಲೆ ಕಣ್ಬಿದ್ದಿದೆ. ಸರಿ, ಮುತ್ತಯ್ಯ ಅಜ್ಜನ ಹತ್ರನೇ ಹೋಗೋಣ. ಆ ಮುದುಕನಿಗೆ ಕಿವಿ ಕೇಳಿಸಲ್ಲ, ಕಣ್ ಕಾಣಿಸಲ್ಲ. ಅಲ್ಲಿ ನನ್ನ ಆಟ ಚೆನ್ನಾಗಿ ನಡೆಯುತ್ತೆ. ಸರಿ ಪೋಲಿಶೆಟ್ಟಿಯವರೇ, ಪಂಚಾಯತಿಗೆ ನಡೀರಿ. ಬೆಳಗ್ಗೆ 9 ಗಂಟೆ. ಊರಿನ ಮಧ್ಯದಲ್ಲಿರುವ ದೊಡ್ಡ ಆಲದ ಮರದ ಕೆಳಗೆ ಮುದುಕ ಮುತ್ತಯ್ಯ ತಾತ ಕಟ್ಟೆಯ ಮೇಲೆ ಕೂತಿರ್ತಾನೆ. ಕೈಯಲ್ಲಿ ದೊಡ್ಡ ಕೋಲಿದೆ. ಕಣ್ಣುಗಳನ್ನು ಉಜ್ಜಿಕೊಳ್ಳುತ್ತಿರ್ತಾನೆ. ಸುಬ್ಬಣ್ಣ ಹಾಲಿನ ಕಾವಡಿಯನ್ನು ಪಕ್ಕಕ್ಕಿಟ್ಟು ನೋಡುತ್ತಿದ್ದಾನೆ. ಪೋಲಿಶೆಟ್ಟಿ, ಯಲ್ಲಂಬಾವ ಅಲ್ಲಿಗೆ ಬರುತ್ತಾರೆ. ಅಜ್ಜ, ಓ ಮುತ್ತಯ್ಯ ಅಜ್ಜ, ನನ್ನ ಪಂಚಾಯಿತಿ ಕೇಳ್ಬೇಕು ನೀನು. ಈ ಯಲ್ಲಂಬಾವ ನನ್ನ ಅಂಗಡಿಯಲ್ಲಿ 250 ರೂಪಾಯಿ ಸಾಲ ಮಾಡಿದ್ದಾನೆ. ದುಡ್ಡು ಕೇಳಿದ್ರೆ ಕೊಡ್ತಾ ಇಲ್ಲ. ಇವನ ಹಿತ್ತಲಲ್ಲಿರೋ ತಾಳೆ ಮರದ ಹಣ್ಣುಗಳನ್ನ ನನ್ನ ಸಾಲಕ್ಕೆ ಪ್ರತಿಯಾಗಿ ಕೊಡಿಸು ಅಜ್ಜ. ಏನೋ ನಿನ್ನ ಅಜ್ಜನ ಕೋಳಿ ಹುಂಜವನ್ನ ಎತ್ಕೊಂಡು ಹೋದನ? ಯಾವನೋ ಅವನು? ಈ ಊರಲ್ಲಿ ಕೋಳಿ ಕಳ್ಳತನ ಜಾಸ್ತಿ ಆಗ್ಬಿಟ್ಟಿದೆ. ಅಲ್ಲ ಅಜ್ಜ, ಕೋಳಿ ಅಲ್ಲ. ಪೋಲಿಶೆಟ್ಟಿ ನನ್ನ ತಾಳೆಮರವನ್ನ ಕೇಳ್ತಾ ಇದ್ದಾನೆ. ನಾನು ನನ್ನ ತಾಳೆಮರವನ್ನ ಇವನಿಗೆ ಕೊಡಲ್ಲ. ಆದರೆ ಈ ವರ್ಷ ಆ ಮರಕ್ಕೆ ಬಿಡುವ ಹಣ್ಣುಗಳಲ್ಲಿ ಅರ್ಧ ಹಣ್ಣುಗಳನ್ನ ಇವನಿಗೆ ಕೊಡ್ತೀನಿ ಅಂತ ಹೇಳಿದೆ. ಆದರೆ ಈ ಪಿಸುನಾಡಿ ಇಡೀ ಮರನೇ ಬೇಕು ಅಂತಿದ್ದಾನೆ. ಓಹೋ, ಅದಾ ವಿಷಯ. ಕೇಳ್ರೋ ಮೂರ್ಖ ಮುಂಡೆ ಮಕ್ಕಳ. ಊರಿನ ಹಿರಿಯನಾಗಿ ನನ್ನ ತೀರ್ಪು ಏನಪ್ಪ ಅಂದ್ರೆ, ತಾಳೆ ಮರ ನೇರವಾಗಿರುವುದರಿಂದ ಆ ಮರದ ಬಲಗಡೆ ಬಿಡುವ ಹಣ್ಣುಗಳೆಲ್ಲ ಪೋಲಿಶೆಟ್ಟಿಗೆ ಸೇರಬೇಕು. ಎಡಗಡೆ ಬಿಡುವ ಹಣ್ಣುಗಳೆಲ್ಲ ಯಲ್ಲಂಬಾವನಿಗೆ ಸೇರಬೇಕು. ಯಾವ ಕಡೆಯ ಹಣ್ಣನ್ನು ಆಯಾ ಕಡೆಯವರೇ ಕೊಯ್ಕೊಳ್ಬೇಕು. ಒಬ್ಬರ ಕಡೆಯ ಹಣ್ಣನ್ನು ಇನ್ನೊಬ್ಬರು ಮುಟ್ಟಿದ್ರೆ 10 ರೂಪಾಯಿ ದಂಡ. ಅದೇನಜ್ಜ ಹಂಗೆ ಹೇಳ್ತೀಯ? ತಾಳೆ ಮರಕ್ಕೆ ಬಲಗಡೆ ಎಡಗಡೆ ಅಂತ ಹೆಂಗಿರುತ್ತೆ? ಹಣ್ಣುಗಳೆಲ್ಲ ಮೇಲ್ಗಡೆ ಅಲ್ವಾ ಬಿಡೋದು? ಬಾಯಿ ಮುಚ್ಚೋ ಪೋಲಿಶೆಟ್ಟಿ, ನನ್ನ ತೀರ್ಪು ಬದಲಾಗಲ್ಲ. ಇವತ್ತಿನಿಂದಲೇ ಇದು ಜಾರಿಗೆ ಬರುತ್ತೆ. ನಡೀರಿ ಇನ್ನು. ಅಜ್ಜ, ನಿನ್ ತೀರ್ಪು ಅಮೃತ ಅಜ್ಜ. ಪೋಲಿಶೆಟ್ಟಿಯವರೇ, ಬಲಗಡೆ ಹಣ್ಣುಗಳನ್ನ ಹೆಂಗೆ ಕೊಯ್ತೀಯೋ ನಾನ್ ನೋಡ್ತೀನಿ ಅಲ್ವಾ? ಶ್ಯಾಮ್. ಮಧ್ಯಾಹ್ನ 12 ಗಂಟೆ. ಯಲ್ಲಂಬಾವನ ಹಿತ್ತಲಲ್ಲಿ ದೊಡ್ಡ ತಾಳೆ ಮರವಿದೆ. ಮರದ ಮೇಲ್ಭಾಗದಲ್ಲಿ ತಾಳೆ ಹಣ್ಣಿನ ಬೊಂಚಲುಗಳು ರಾಶಿ ರಾಶಿಯಾಗಿ ಬಿಟ್ಟಿವೆ. ಪೋಲಿಶೆಟ್ಟಿ ಒಂದು ಉದ್ದನೆಯ ಬಿದಿರು ಕೋಲನ್ನು ಹಿಡಿದುಕೊಂಡು ಮರದ ಕೆಳಗೆ ನಿಂತಿದ್ದಾನೆ. ಯಲ್ಲಂಬಾವ ಕಟ್ಟೆಯ ಮೇಲೆ ಕೂತು ಆರಾಮವಾಗಿ ಬೀಡಿ ಸೇದುತ್ತಿದ್ದಾನೆ. ಇರು, ಅಜ್ಜ ಹೇಳಿದ ಹಾಗೆ ಈ ಗೊಂಚಲು ಬಲಗಡೆಗಿದೆ. ಇದನ್ನು ನಾನು ಕೊಯ್ದು ಬಿಡ್ತೀನಿ. ಕೋಲಿನಿಂದ ಹಣ್ಣಿನ ಗೊಂಚಲನ್ನ ಗಟ್ಟಿಯಾಗಿ ಚುಚ್ಚಲು ಪ್ರಯತ್ನಿಸುತ್ತಾನೆ.
ಆದರೆ ಬಿದಿರು ಕೋಲಿನ ತೂಕದಿಂದಾಗಿ ಸರಿಯಾಗಿ ಗುರಿ ಸಿಗುವುದಿಲ್ಲ. ಅಬ್ಬಾ, ಕೋಲಿನಿಂದ ಚುಚ್ಚಿದ್ರೆ ಹಣ್ಣು ಉದುರ್ತಾ ಇಲ್ಲ. ಯಲ್ಲಂಬಾವ, ಸ್ವಲ್ಪ ಆ ಏಣಿಯನ್ನ ಇತ್ತ ಕೊಡು ಮಾರಾಯ, ನಿನ್ನ ಪುಣ್ಯ ಬರುತ್ತೆ. ಅಬ್ಬೆ ಕುದುರಲ್ಲ ಪೋಲಿಶೆಟ್ಟಿಯವರೇ, ಆ ಏಣಿ ಇರೋದು ನನ್ನ ಹಿತ್ತಲಲ್ಲಿ, ಅಂದ್ರೆ ತಾಳೆ ಮರದ ಎಡಗಡೆಗೆ. ಹಾಗಾಗಿ ಅದನ್ನು ನೀನು ಮುಟ್ಟುವ ಹಾಗಿಲ್ಲ. ಆದರೂ ನೀನು ದೊಡ್ಡ ವ್ಯಾಪಾರಸ್ಥ, ನಿನ್ನ ಬುದ್ಧಿವಂತಿಕೆಯಿಂದ ನೀನೇ ಕೊಯ್ಕೋ. ಎಂತ ಕೊಬ್ಬೋ ನಿನಗೆ? ಏಣಿ ಕೊಡ್ದಿದ್ರೆ ಬೇಡ, ನಾನೇ ಮರ ಹತ್ತುತ್ತೀನಿ. ತಾಳೆ ಮರ ಹತ್ತೋದು ನನಗೆ ಬರಲ್ಲ ಅನ್ಕೊಂಡಿದ್ದೀಯಾ? ಪೋಲಿಶೆಟ್ಟಿ ತನ್ನ ತಲೆಪಾಗವನ್ನ ಸೊಂಟಕ್ಕೆ ಗಟ್ಟಿಯಾಗಿ ಕಟ್ಟಿಕೊಂಡು ಮರವನ್ನ ಹಿಡಿದು ಹತ್ತಲು ಪ್ರಯತ್ನಿಸುತ್ತಾನೆ. 2 ಅಡಿ ಹತ್ತಿ ಕೈ ಜಾರಿ ದಬಾಲ್ ಎಂದು ಕೆರೆಗೆ ಬೀಳುತ್ತಾನೆ. ಅಮ್ಮೋ, ನನ್ನ ಸೊಂಟ ಮುರಿಯಿತೋ. ಹುಷಾರು ಪೋಲಿಶೆಟ್ಟಿಯವರೇ, ನೀನು ಹತ್ತುವಾಗ ಬಲಗೈಯಿಂದಲೇ ಮರವನ್ನು ಹಿಡ್ಕೋಬೇಕು ಸುಮಾ. ತಪ್ಪು ತಿಳುವಳಿಕೆಯಿಂದ ಎಡಗೈ ನನ್ನ ಕಡೆ ಬಂದ್ರೆ ಪಂಚಾಯಿತಿ ದಂಡ ಬೀಳುತ್ತೆ. ನಿನ್ನ ವಂಶ ಹಾಳಾಗ. ಹಣ್ಣಿಗೋಸ್ಕರ ನನ್ನ ಕೊಲ್ಲೋ ಹಾಗಿದೆಯಾ? ಇರು, ಹೆಂಗಾದ್ರೂ ಮಾಡಿ ಇವತ್ತು ಈ ಹಣ್ಣುಗಳನ್ನ ಕೊಯ್ದು ನನ್ನ ಸಾಲ ವಸೂಲಿ ಮಾಡೇ ಮಾಡ್ತೀನಿ. ಮಧ್ಯಾಹ್ನ 2 ಗಂಟೆ. ಸುಬ್ಬಣ್ಣ ಹಾಲು ಹಾಕ್ತಾ ಅತ್ತ ಕಡೆ ಬರ್ತಾನೆ. ಮರದ ಕೆಳಗೆ ಕಪ್ಪಾದ ಮುಖದಿಂದ ಬೆವರುತ್ತಾ ನಿಂತಿರುವ ಪೋಲಿಶೆಟ್ಟಿಯನ್ನು ನೋಡುತ್ತಾನೆ. ಏನಿದು ಪೋಲಿಶೆಟ್ಟಿಯವರೇ? ಕಿರಾಣಿ ಅಂಗಡಿ ಮುಚ್ಚಿಟ್ಟು ಇಲ್ಲಿ ತಾಳೆ ಮರದ ಜೊತೆ ಕುಸ್ತಿ ಮಾಡ್ತಾ ಇದ್ದೀರಾ? ಏನಿದು ಕತೆ? ಏನಿದೆ ಬಿಡೋ ಸುಬ್ಬಣ್ಣ, ಈ ಯಲ್ಲಂಬಾವ ನನ್ನ ಸಾಲಕ್ಕೆ ಪ್ರತಿಯಾಗಿ ತಾಳೆ ಹಣ್ಣು ಕೊಡ್ತೀನಿ ಅಂದ. ಮುತ್ತಯ್ಯ ಅಜ್ಜನೇನೋ ಬಲಗಡೆ ಇರೋ ಹಣ್ಣುಗಳು ನನ್ನವು ಅಂತ ತೀರ್ಪು ಕೊಟ್ಟಿದ್ದಾನೆ. ಆದರೆ ಈ ಯಲ್ಲಂಬಾವ ನನಗೆ ಏನಿ ಕೊಡ್ತಾ ಇಲ್ಲ. ನಾನು ಮರ ಹತ್ತಲು ಆಗ್ತಾ ಇಲ್ಲ. ಹೋಯ್ ಪೋಲಿಶೆಟ್ಟಿಯವರೇ, ಇದಕ್ಕೆ ಮರ ಹತ್ತೋದು ಬೇಕಾಗಿಲ್ಲ. ನನ್ನ ಹತ್ರ ಒಂದು ಐಡಿಯಾ ಇದೆ. ನಾವು ಮರದ ಕೆಳಗೆ ನಿಂತ್ಕೊಂಡು ಗಟ್ಟಿಯಾಗಿ ಕಲ್ಲುಗಳಿಂದ ಹೊಡೆಯೋಣ. ಕಲ್ಲು ತಗಲಿದ್ರೆ ಹಣ್ಣಿನ ಗೊಂಚಲು ಕೆಳಗೆ ಬಿದ್ದುಬಿಡುತ್ತೆ. ಏ ಸುಬ್ಬಣ್ಣ, ಸುಮ್ನಿರೋ. ಕಲ್ಲು ತಗೊಂಡು ಹೊಡೆದ್ರೆ ಅದು ಬಲಗಡೆ ಹಣ್ಣಿಗೆ ತಗಲ್ತಾ ಎಡಗಡೆ ಹಣ್ಣಿಗೆ ತಗಲ್ತಾ? ಒಂದ್ ವೇಳೆ ನನ್ನ ಎಡಗಡೆ ಹಣ್ಣಿಗೆ ತಗುಲಿದ್ರೆ ನಾನು ಸುಮ್ನಿರಲ್ಲ. ನಾನು ಕರೆಕ್ಟಾಗಿ ಬಲಗಡೆಗೆ ಎಸಿತೇನೆ ಬಿಡೋ. ಸುಬ್ಬಣ್ಣ, ನೀನು ಕೆಲವು ಗಟ್ಟಿ ಕಲ್ಲುಗಳನ್ನು ಆಯ್ದುಕೊಂಡು ಬಾ. ನಿನಗೆ ಒಂದು ಬೆಲ್ಲದ ಅಚ್ಚನ್ನು ಪುಕ್ಕಟೆಯಾಗಿ ಕೊಡ್ತೀನಿ. ಸರಿ ಪೋಲಿಶೆಟ್ಟಿಯವರೇ, ಇವಾಗ್ಲೇ ದೊಡ್ಡ ಕಲ್ಲುಗಳನ್ನು ತರ್ತೀನಿ. ಸಂಜೆ 4 ಗಂಟೆ. ಸುಬ್ಬಣ್ಣ ಒಂದು ಬುಟ್ಟಿ ತುಂಬ ದೊಡ್ಡ ಕಲ್ಲುಗಳನ್ನು ತರ್ತಾನೆ. ಊರಿನ ಜನರು ಕೂಡ ಏನಾಗ್ತಿದೆ ಎಂದು ನೋಡಲು ಅಲ್ಲಿ ನೆರೆದಿರ್ತಾರೆ. ಪೋಲಿಶೆಟ್ಟಿ ಕೈಗೆ ಒಂದು ದೊಡ್ಡ ಕಲ್ಲನ್ನು ತೆಗೆದುಕೊಳ್ಳುತ್ತಾನೆ. ಯಲ್ಲಂಬಾವ, ನೋಡು, ನನ್ನ ಕಲ್ಲು ಕರೆಕ್ಟಾಗಿ ಬಲಗಡೆ ಗೊಂಚಲಿಗೆ ತಗಲುತ್ತೆ. ಆದರೆ ಕಲ್ಲು ಹಣ್ಣಿನ ಗೊಂಚಲಿಗೆ ತಗಲದೆ ಮೇಲಿದ್ದ ಒಂದು ಒಣಗಿದ ದೊಡ್ಡ ತಾಳೆಗರಿಗೆ ತಗಲುತ್ತದೆ. ಆ ಹೊಡೆತಕ್ಕೆ ಆ ಭಾರೀ ತಾಳೆಗರಿ ಮುರಿದು ಗಾಳಿಯಲ್ಲಿ ತಿರುಗುತ್ತಾ ನೇರವಾಗಿ ಕೆಳಗೆ ನಿಂತಿದ್ದ ಪೋಲಿಶೆಟ್ಟಿಯ ತಲೆಯ ಮೇಲೆಯೇ ಬೀಳುತ್ತದೆ. ಅಮ್ಮೋ, ಸತ್ತೇನೋ ರಂಗನಾಥ, ಗರಿ ಬಿದ್ದಿತೋ. ನನ್ನ ತಲೆ ಮೇಲೆ ಬೆಟ್ಟವೇ ಬಿದ್ದಂತಾಯಿತು. ಏನಾಯ್ತು ಪೋಲಿಶೆಟ್ಟಿಯವರೇ, ಚೆನ್ನಾಗಿದ್ದೀರಾ? ನನ್ನ ತಲೆಯಲ್ಲಿ ದೊಡ್ಡ ಗಂಟೆ ಬಂದಿದೆ ಮಾರಾಯ. ಕಣ್ಣು ಕತ್ತಲೆ ಬರ್ತಾ ಇದೆ. ಹಣ್ಣೂ ಬೇಡ, ಏನೂ ಬೇಡ. ನನ್ನನ್ನ ಮುತ್ತಯ್ಯ ತಾತನ ಹತ್ತಿರ ಕರ್ಕೊಂಡು ಹೋಗ್ರು. ಮರುದಿನ ಬೆಳಗ್ಗೆ 10 ಗಂಟೆ. ಊರಿನ ಪಂಚಾಯಿತಿ ಕಟ್ಟೆಯ ಹತ್ತಿರ ಮುತ್ತಯ್ಯ ತಾತ ಮತ್ತೆ ಕೂತಿರ್ತಾನೆ. ಪೋಲಿಶೆಟ್ಟಿ ತಲೆಗೆ ದೊಡ್ಡ ಬಟ್ಟೆ ಕಟ್ಕೊಂಡು ಒಂದು ಕಣ್ಣು ಬಾತ್ಕೊಂಡು ಕೂತಿರ್ತಾನೆ. ಯಲ್ಲಂಬಾವ ನಗುತ್ತಾ ಪಕ್ಕದಲ್ಲೇ ನಿಂತಿರ್ತಾನೆ. ಏನೋ ಪೋಲಿಶೆಟ್ಟಿ, ರಾತ್ರೋರಾತ್ರಿ ನಿನ್ ತಲೆ ಅಷ್ಟೊಂದು ದೊಡ್ಡದಾಗ್ಬಿಟ್ಟಿದೆ. ಏನಾದ್ರೂ ದೊಡ್ಡ ತಲೆಪಾಗ ಕಟ್ಟಿದ್ಯಾ ಹೇಗೆ? ಅಲ್ಲ ಅಜ್ಜ, ಎಲ್ಲ ಯಲ್ಲಂಬಾವನ ತಾಳೆ ಮರದಿಂದ ಆಗಿದ್ದು. ಕಲ್ಲು ಎಸೆದ್ರೆ ತಾಳೆಗರಿ ಬಂದು ನನ್ನ ನೆತ್ತಿ ಮೇಲೆ ಬಿತ್ತು. ನನ್ನ 250 ರೂಪಾಯಿ ಸಾಲನೂ ಬೇಡ, ಆ ತಾಳೆ ಹಣ್ಣೂ ಬೇಡ. ನನ್ನ ದುಡ್ಡು ನನಗೆ ಕೊಡಿಸು ಅಜ್ಜ. ಅಜ್ಜ, ನಾನೇನ್ ತಪ್ಪು ಮಾಡಿಲ್ಲ. ಬಿದ್ದ ತಾಳೆಗರಿ ತಾಳೆ ಮರದ ಎಡಗಡೆ ಇತ್ತು. ಪೋಲಿಶೆಟ್ಟಿ ಕಲ್ಲು ಎಸೆದು ಅದನ್ನು ನನ್ನ ಕಡೆಯಿಂದ ಕೆಳಗೆ ಬೀಳಿಸಿದ್ದಾನೆ. ನಿನ್ನ ತೀರ್ಪಿನ ಪ್ರಕಾರ ಇವನೇ ನನಗೆ 10 ರೂಪಾಯಿ ದಂಡ ಕಟ್ಟಬೇಕು. ಒರೇ ಯಲ್ಲಂಬಾವ, ಬೀಳುವ ಎಲೆಗಳಿಗೂ ಬಲ ಎಡ ಅಂತ ಇರ್ತಾಯೇಂದ್ರೋ? ಅದು ಬಿದ್ದಿದ್ದು ನನ್ನ ನೆತ್ತಿ ಮೇಲೆ ನೋಡು. ತಡೇರೋ, ನನ್ ತೀರ್ಪು ಹೇಳ್ತೀನಿ. ಪೋಲಿಶೆಟ್ಟಿ ತಲೆ ಬಾತ್ಕೊಂಡಿದೆ. ಹಾಗಾಗಿ ಅವನು ಕಿರಾಣಿ ಅಂಗಡಿಯಲ್ಲಿ ಲೆಕ್ಕಗಳನ್ನು ಸರಿಯಾಗಿ ನೋಡಲು ಸಾಧ್ಯವಿಲ್ಲ. ಆದ್ದರಿಂದ
ಯಲ್ಲಂಬಾವ ಕೊಡಬೇಕಾಗಿದ್ದ 250 ರೂಪಾಯಿ ಸಾಲವನ್ನು ರದ್ದು ಮಾಡಲಾಗಿದೆ. ಇನ್ಮೇಲೆ ಯಲ್ಲಂಬಾವ ಪೋಲಿಶೆಟ್ಟಿಗೆ 1 ಪೈಸೆಯನ್ನೂ ಕೊಡಬೇಕಾಗಿಲ್ಲ. ಇದೇ ನನ್ನ ಕೊನೆಯ ತೀರ್ಪು. ಓ ದೇವ್ರೆ, ಸಾಲನೂ ಹೋಯ್ತು, ತಲೆಯೂ ಬಾತ್ಕೊಂಡಿತು. ಇದ್ಯಾವ ರೀತಿಯ ತೀರ್ಪು ಅಜ್ಜ? ಸಂಜೆ 4 ಗಂಟೆ. ಯಲ್ಲಂಬಾವ ತನ್ನ ಹಿತ್ತಲಲ್ಲಿ ಆರಾಮವಾಗಿ ಕೂತಿರ್ತಾನೆ. ಪೋಲಿಶೆಟ್ಟಿ ತಲೆಗೆ ಕಟ್ಟುಗಳನ್ನು ಕಟ್ಟಿಕೊಂಡು ಮೆಲ್ಲನೆ ನಡೆದುಕೊಂಡು ಬರುತ್ತಾನೆ. ಅವನ ಕೈಯಲ್ಲಿ ಈ ಬಾರಿ ಲೆಕ್ಕದ ಪುಸ್ತಕವಿಲ್ಲ. ಬಾ ಪೋಲಿಶೆಟ್ಟಿಯವರೇ, ಬಾ. ತಲೆನೋವು ಸ್ವಲ್ಪ ಕಡಿಮೆ ಆಯ್ತಾ? ಬಾ ಕೂತ್ಕೋ. ಕೂತ್ಕೊಳ್ಳುವ ತಾಕತ್ತಿಲ್ಲ ಯಲ್ಲಂಬಾವ. ನಿನ್ನ ತಾಳೆ ಮರ ನನ್ನನ್ನು ರಸ್ತೆಗೆ ತಂದು ನಿಲ್ಲಿಸಿತು. ನನ್ನ ಸಾಲ ಹೋದ್ರೂ ಪರವಾಗಿಲ್ಲ, ಆದರೆ ನಿನ್ನ ಜೊತೆ ಹಠಕ್ಕೆ ಬಿದ್ದು ನನ್ನ ಆರೋಗ್ಯ ಹಾಳು ಮಾಡಿಕೊಂಡೆ. ದುರಾಶೆಗೆ ಬಿದ್ದರೆ ಹೀಗೆ ಆಗುತ್ತೆ ಅಂತ ನನಗೆ ಅರ್ಥವಾಯಿತು. ಪೋಲಿಶೆಟ್ಟಿಯವರೇ, ನಾನು ಕೂಡ ನಿನಗೆ ಸುಳ್ಳು ಹೇಳಿ ತಪ್ಪು ಮಾಡಿದೆ. ನೀನು ಕಷ್ಟಪಟ್ಟು ಸಂಪಾದಿಸಿದ ದುಡ್ಡನ್ನು ನಾನು ಮುಳುಗಿಸ್ಬೇಕು ಅನ್ಕೊಂಡಿರಲಿಲ್ಲ. ಇಗೋ ನೋಡು, ನಿಜಕ್ಕೂ ನನ್ನ ಹತ್ತಿರ ದುಡ್ಡಿತ್ತು. ನೆನ್ನೆನೇ ನನ್ನ ಹಳೆಯ ಮೇಕೆಯನ್ನು ಮಾರಿದಾಗ ಬಂದ 250 ರೂಪಾಯಿ ಇದು. ನಿನ್ನ ಸಾಲ ತೀರ್ಹೋಯ್ತು, ಇಟ್ಕೋ. ಯಲ್ಲಂಬಾವ, ನಿಜವಾಗಿಯೂ ದುಡ್ಡು ಕೊಡ್ತಾ ಇದೀಯಾ? ಆದರೆ ಪಂಚಾಯಿತಿಯಲ್ಲಿ ಸಾಲ ರದ್ದಾಯ್ತು ಅಲ್ವಾ? ಪಂಚಾಯಿತಿ ತೀರ್ಪು ಮುತ್ತಯ್ಯ ಅಜ್ಜಂದಿರ್ಬೋದು, ಆದರೆ ನನ್ನ ಮನಸ್ಸಾಕ್ಷಿ ನಂದಲ್ವೇ? ನಿನ್ನ ಪಿಸುನಾಡಿತನ ಕಡಿಮೆ ಆಗ್ಲಿ ಅಂತಲೇ ನಾನು ಆ ನಾಟಕ ಆಡಿದ್ದು. ಆದರೆ ನಿನ್ನ ಕಷ್ಟದ ದುಡ್ಡನ್ನು ನಾನು ಇಟ್ಕೊಳ್ಳಲ್ಲ. ಇಗೋ, ನಿನಗೋಸ್ಕರ ಸಿಹಿಯಾದ ತಾಳೆಹಣ್ಣನ್ನು ನಾನೇ ಕೊಯ್ದು ಇಟ್ಟಿದ್ದೇನೆ, ತಿನ್ನು. ಯಲ್ಲಂಬಾವ, ನೀನು ತುಂಬಾ ಒಳ್ಳೆಯವನೋ ಮಾರಾಯ. ಇನ್ಮೇಲೆ ನಾನು ಅಂಗಡಿಯಲ್ಲಿ ಯಾರನ್ನೂ ಅಷ್ಟೊಷ್ಟೊಂದು ಗಟ್ಟಿಯಾಗಿ ಸಾಲ ಕೇಳಲ್ಲ. ಪಿಸುನಾಡಿತನ ಅಂತೂ ಮೊದಲೇ ಮಾಡಲ್ಲ. ಅಷ್ಟರಲ್ಲೇ ಸುಬ್ಬಣ್ಣ ಅತ್ತ ಕಡೆ ಹೋಗುತ್ತಾ ಇದನ್ನು ನೋಡ್ತಾನೆ. ಅದಲ್ವಾ ವಿಷಯ? ಹಠಕ್ಕೆ ಬಿದ್ರೆ ತಲೆಗಳು ಬಾತಾವೆ, ಜೊತೆಯಾಗಿದ್ರೆ ತಾಳೆಹಣ್ಣಿಗಿಂತ ಸಿಹಿಯಾದ ಸಂತೋಷ ಸಿಗುತ್ತೆ. ಎಲ್ಲರೂ ಒಟ್ಟಿಗೆ ಜೋರಾಗಿ ನಗುತ್ತಾರೆ. ಪೋಲಿಶೆಟ್ಟಿ, ಯಲ್ಲಂಬಾವ ಒಟ್ಟಿಗೆ ಕೂತು ಹಣ್ಣು ತಿನ್ನುತ್ತಿರುವಾಗ ಕತೆ ಸುಖಾಂತ್ಯವಾಗುತ್ತದೆ. ದುರಾಶೆ ಮತ್ತು ಪಿಸುನಾಡಿತನದಿಂದ ಹಠಕ್ಕೆ ಬಿದ್ದರೆ ಇಲ್ಲದ ನಷ್ಟಗಳು, ಅವಮಾನಗಳು ಎದುರಾಗುತ್ತವೆ. ಎದುರಿಗಿರುವವರ ಕಷ್ಟವನ್ನು ಗುರುತಿಸಿ ಸಮಯ ಪ್ರಜ್ಞೆ ಮತ್ತು ಪ್ರಾಮಾಣಿಕತೆಯಿಂದ ವರ್ತಿಸಿದಾಗ ಮಾತ್ರ ಸಮಾಜದಲ್ಲಿ ಗೌರವ ಹಾಗೂ ಆನಂದ ಲಭಿಸುತ್ತದೆ. ಮುಂಜಾನೆ ರಾಮಣ್ಣ ತನ್ನ ಮನೆಯ ಮುಂದೆ ಚಿಂತಿತನಾಗಿ ಕುಳಿತಿದ್ದಾನೆ. ಲಕ್ಷ್ಮಮ್ಮ ಒಲೆ ಊದುತ್ತಿದ್ದಾಳೆ. ಏನ್ರಿ, ಮನೆಯಲ್ಲಿ ಇರೋ ಅಲ್ಪ ಸ್ವಲ್ಪ ಒಣ ಕಟ್ಟಿಗೆ ಕೂಡ ನಿನ್ನೆಯ ಮಳೆಗೆ ನೆನೆದು ಹೋಗಿವೆ. ಈ ಹೊಗೆಯಲ್ಲೇ ಜೀವನ ಕಳೆದು ಹೋಗುತ್ತಿದೆ. ನಮ್ಮ ಕೃಷ್ಣ ತಾಯಿಯ ನಂಬಿ ಬದುಕುತ್ತಿದ್ದೇವೆ, ಆದರೆ ನಮ್ಮ ಬಡತನ ಮಾತ್ರ ದೂರವಾಗುತ್ತಿಲ್ಲ. ಲಕ್ಷ್ಮಿ, ಕಷ್ಟ ಅನ್ನೋದು ಮನುಷ್ಯನಿಗೆ ಅರಿವು ಮೂಡಿಸೋಕೆ ಬರುತ್ತೆ. ನನ್ನ ಕೈಲಿದ್ದ ವಿದ್ಯೆ ಹಸಿದವರ ಹೊಟ್ಟೆ ತುಂಬಿಸತ್ತೆ ನಿಜ, ಆದರೆ ನಿನ್ನ ಮೈಮೇಲೆ ಒಂದು ಒಳ್ಳೆ ಸೀರೆ ಹಾಕೋ ಶಕ್ತಿ ನನಗೆ ಕೊಟ್ಟಿಲ್ಲ. ಪ್ರತಿಭೆ ಜೊತೆಗೆ ಅದೃಷ್ಟ ಕೂಡ ಇರಬೇಕು ಅನ್ನೋದು ಇದಕ್ಕೆ ಇರಬೇಕು. ಸೀರೆ ಬಗ್ಗೆ ಯಾರು ಕೇಳಿದ್ರು? ನಿಮ್ಮ ಅಡುಗೆ ಊಟ ಮಾಡಿದವರು ಅಮೃತ ಅಂದರೆ ಅದೇ ನನಗೆ ದೊಡ್ಡ ಭಾಗ್ಯ. ಆದರೆ ಆ ವೀರಯ್ಯನ ಮನೆಯ ಅಡುಗೆಯವ ಭೀಮಣ್ಣ ಇದ್ದಾನಲ್ಲ, ಅವನು ಹಳ್ಳಿ ಜನರಿಗೆ ಕೆಟ್ಟ ಅಡುಗೆ ಬಡಿಸಿ ನಿಮ್ಮ ಹೆಸರನ್ನ ಹಾಳು ಮಾಡ್ತಿದ್ದಾನೆ. ಅವನ ಬಗ್ಗೆ ಊರ ಜನಕ್ಕೆ ಗೊತ್ತಿದೆ ಲಕ್ಷ್ಮಿ, ಆದರೆ ವೀರಯ್ಯನಿಗೆ ಅವನ ಮಾತುಗಳೇ ಸತ್ಯ ಅನಿಸುತ್ತೆ. ಕಾಲ ಕೂಡಿ ಬರಬೇಕು, ಅಲ್ಲಿಯವರೆಗೆ ನಾವು ತಾಳ್ಮೆಯಿಂದ ಇರೋಣ. ಮಧ್ಯಾಹ್ನ ವೀರಯ್ಯ ತನ್ನ ಆಸನದ ಮೇಲೆ ಕುಳಿತಿದ್ದಾನೆ. ಆಗ ಸೋಮನಾಥ ವರ್ಮ ಅಲ್ಲಿಗೆ ಬರ್ತಾರೆ. ಏನಪ್ಪ ವೀರಯ್ಯ, ನಿನಗೆ ಪುತ್ರ ಭಾಗ್ಯ ಲಭಿಸಿದೆ ಎಂದು ಕೇಳಿ ಹರಸಲು ಬಂದೆ. ನಿನ್ನ ವೈಭೋಗದ ಬಗ್ಗೆ ತುಂಬಾ ಕೇಳಿದ್ದೇನೆ. ಇಂದು ಭೋಜನ ಹೇಗಿರಲಿದೆ? ನನ್ನ ನಾಲಿಗೆ ಹೊಸ ರುಚಿಯನ್ನ ಬಯಸುತ್ತಿದೆ. ವರ್ಮಾ ಅವರೇ, ನಿಮ್ಮ ಪಾದಧೂಳಿ ನನ್ನ ಮನೆಗೆ ಬಿದ್ದಿದ್ದು ನನ್ನ ಪುಣ್ಯ. ಇಂದು ಅಡುಗೆಯನ್ನು ಭೀಮಣ್ಣ ಮಾಡುತ್ತಿದ್ದಾನೆ. ಅವನು ಅಡುಗೆಗೆ ಮಾಡಿದರೆ ದೇವಲೋಕದ ಅಮೃತವೇ ಹರಿದು ಬಂದಂತಾಗುತ್ತದೆ. ಭೀಮಣ್ಣನ ಬಗ್ಗೆ ಕೇಳಿದ್ದೇನೆ, ಆದರೆ ಈ ಹಿಂದೆ ರಾಮಣ್ಣ ಅನ್ನೋ ಒಬ್ಬ ವ್ಯಕ್ತಿ ಅಡುಗೆ ಮಾಡ್ತಿದ್ದ ಅಲ್ವಾ? ಅವನ ಕೈಗುಣ ಬಹಳ ಚೆನ್ನಾಗಿದೆ ಅಂತ ಅಂದುಕೊಂಡಿದ್ದೆ. ಇವತ್ತಿನ ವಿತರಣೆಯಲ್ಲಿ ರಾಮಣ್ಣನನ್ನು ಯಾಕೆ ಬಳಸಬಾರದು? ಇಬ್ಬರೂ ಸೇರಿ ಮಾಡಿದರೆ ಹಬ್ಬದ ಅಡುಗೆ ಇನ್ನೂ ಚೆನ್ನಾಗಿರುತ್ತದೆ. ವರ್ಮಾ ಅವರೇ, ನೀವು ಕೇಳಿದ ಮೇಲೆ ಬೇಡ ಎನ್ನಲು ಸಾಧ್ಯವೇ? ಸರಿ, ರಾಮಣ್ಣನನ್ನು ಕರೆಯಿಸಿ ಭೀಮಣ್ಣನಿಗೆ ಸಹಾಯ ಮಾಡಲು ಹೇಳುತ್ತೇನೆ.
ಮಧ್ಯಾಹ್ನ ರಾಮಣ್ಣ ತನ್ನ ಮನೆಯ ಮುಂದೆ ಕುಳಿತಿರುವಾಗ ರಂಗನು ಹಡಾವುಡಿಯಾಗಿ ಓಡಿ ಬರ್ತಾನೆ. ರಾಮಣ್ಣ, ಓ ರಾಮಣ್ಣ, ನಿನ್ಗಾಗಿ ಒಂದು ದೊಡ್ಡ ಸುದ್ದಿ ತಂದಿದ್ದೇನೆ ಕಣೋ. ವೀರಯ್ಯನವರ ಮನೆಯಲ್ಲಿ ಇಂದು ಒಂದು ಮುಖ್ಯವಾದ ಔತಣಕೂಟ ನಡೆಯುತ್ತಿದೆ. ನಿನ್ನನ್ನು ಕೂಡಲೇ ಅಡುಗೆ ಮನೆಗೆ ಬರಲು ಹೇಳಿ ಕಳುಹಿಸಿದ್ದಾರೆ. ಅದೇನೋ ರಂಗ, ವೀರಯ್ಯನವರಿಗೆ ನನಗಿಂತ ಆ ಭೀಮಣ್ಣನ ಮೇಲೆ ನಂಬಿಕೆ ಹೆಚ್ಚು ಅಲ್ವಾ? ಹಠಾತಾಗಿ ನನ್ನನ್ನು ಯಾಕೆ ಕರೆದಿದ್ದಾರೆ? ನಮ್ಮೂರಿಗೆ ಬಂದಿರುವ ಸೋಮನಾಥ ವರ್ಮ ಅವರು ನಿನ್ನ ಅಡುಗೆಯ ರುಚಿಯ ಬಗ್ಗೆ ಬಹಳವಾಗಿ ಕೇಳಿದ್ದಾರಂತೆ. ಇಂದಿನ ಔತಣದಲ್ಲಿ ರಾಮಣ್ಣ ಮಾಡಿದ ಒಂದು ಪದಾರ್ಥವಾದರೂ ಇರಲೇಬೇಕು ಎಂದು ಅವರು ಪಟ್ಟು ಹಿಡಿದಿದ್ದಾರಂತೆ. ವರ್ಮ ಅವರೇ ಕೇಳಿದ್ದಾರೆ ಅಂದ ಮೇಲೆ ನಾನು ಹೋಗಲೇಬೇಕು. ಆದರೆ ಆ ಭೀಮಣ್ಣ ನನ್ನನ್ನು ಅಡುಗೆ ಮನೆಯಲ್ಲಿ ನೆಮ್ಮದಿಯಿಂದ ಕೆಲಸ ಮಾಡಲು ಬಿಡುತ್ತಾನೆಯೇ? ಅವನು ಮಹಾ ಅಸೂಯೆ ಪಡುವವನು ಅಲ್ವಾ? ಅವನು ಎಷ್ಟೇ ಕುತಂತ್ರ ಮಾಡಿದ್ರೂ ನಿನ್ನ ಪಾಕಶಾಸ್ತ್ರದ ಪ್ರಜ್ಞೆಯ ಮುಂದೆ ಅವ್ಯಾವೂ ನಡೆಯದು. ವರ್ಮ ಅವರಿಗೆ ನಿನ್ನ ಅಸಲಿ ರುಚಿಯನ್ನ ತೋರಿಸಲು ಇದು ಒಳ್ಳೆ ಅವಕಾಶ. ಹೋಗು. ಸರಿ ರಂಗ, ಲಕ್ಷ್ಮಿಂಗ್ ಹೇಳಿ ಈಗಲೇ ಹೊರಡುತ್ತೇನೆ. ಆ ಗೋದಾವರಿ ತಾಯಿಯ ದಯೆ ಇದ್ದರೆ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಸಂಜೆ ಅಡುಗೆ ಮನೆಯಲ್ಲಿ ಕೆಲಸ ಭರದಿಂದ ಸಾಗುತ್ತಿದೆ. ಭೀಮಣ್ಣ ಪಾಯಸ ಮಾಡುತ್ತಿದ್ದಾನೆ. ರಾಮಣ್ಣ ಹುಡಿ ಸಿದ್ಧಪಡಿಸುತ್ತಿದ್ದಾನೆ. ಏ ರಾಮಣ್ಣ, ಆ ಸಾರಿನ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಬೇಡ. ಇವತ್ತು ಎಲ್ರೂ ನನ್ನ ಪಾಯಸವನ್ನೇ ಮೆಚ್ಕೊಳ್ಳೋದು. ಈ ವಿಜಯದ ಚಿನ್ನದ ಸರ ನನಗೇ ಸಿಗೋದು. ನೀನ್ ಸುಮ್ನೆ ಆ ತರಕಾರಿ ಹೆಚ್ಚಿಟ್ಕೊಂಡು ಮೂಲೆಯಲ್ಲಿರೋ. ಭೀಮಣ್ಣನವರೇ, ಅಡುಗೆಯಲ್ಲಿ ಸ್ಪರ್ಧೆ ಇರಬಾರದು, ತೃಪ್ತಿ ಇರಬೇಕು. ಸಾರು ಸಿದ್ಧವಾಗುತ್ತಿದೆ. ನೀವು ಪಾಯಸಕ್ಕೆ ಬೆಲ್ಲ ಹಾಕುವಾಗ ಎಚ್ಚರ ವಹಿಸಿ, ಹಾಲು ಒಡೆಯುವ ಸಂಭವವಿದೆ. ನನಗ್ ಪಾಠ ಮಾಡಬೇಡ. ನನ್ ಕೆಲ್ಸ ನನಗ್ ಗೊತ್ತು. ಅಂದಹಾಗೆ ಹೊರಗ್ ವೀರಯ್ಯನವರು ನಿನ್ನನ್ನು ಕರೀತಿದ್ದಾರೆ. ಯಾವುದೋ ಕೆಲ್ಸವಂತೆ ಹೋಗ್ಬಾ. ಸರಿ ಭೀಮಣ್ಣ, ಸಾರು ಒಲೆಯ ಮೇಲಿದೆ, ಸ್ವಲ್ಪ ಗಮನಿಸಿ. ನಾನು ಹೋಗಿ ಬರುತ್ತೇನೆ. ರಾಮಣ್ಣ ಹೊರಗೆ ಹೋಗುತ್ತಾನೆ. ಇದೇ ಸರಿಯಾದ ಸಮಯ. ಇವನ ಸಾರಿನ ರುಚಿ ಬಗ್ಗೆ ಎಲ್ರೂ ಹೊಗಳ್ತಾರಲ್ಲ, ಈಗ ನೋಡೋಣ ಏನಾಗತ್ತೆ ಅಂತ. ತನ್ನ ಜೇಬಿನಿಂದ ಕಹಿ ಹಾದಲಕಾಯಿ ರಸ ಮತ್ತು ಕೆಲವು ಕಹಿ ಬೇರುಗಳ ರಸವನ್ನ ತೆಗೆದು ಸಾರಿನ ಪಾತ್ರೆಗೆ ಸುರಿಯುತ್ತಾನೆ. ಇದು ವರ್ಮ ಅವರ ನಾಲಿಗೆ ಮುಟ್ಟಿದ್ರೆ ರಾಮಣ್ಣನ ಕತೆ ಮುಗೀತು. ರಾಮಣ್ಣ ಅಡುಗೆ ಮನೆಗೆ ಬರ್ತಾನೆ. ಭೀಮಣ್ಣ ಅಲ್ಲಿಲ್ಲ. ಆದರೆ ಒಲೆಯ ಮೇಲಿದ್ದ ಸಾರಿನ ವಾಸನೆ ಬದಲಾಗಿರ್ತದೆ. ಭೀಮಣ್ಣ ಎಲ್ಲಿ ಹೋದ? ಪಾಯಸವನ್ನು ಹಾಗೇ ಬಿಟ್ಟು ಹೋಗಿದ್ದಾನೆ. ಸಾರಿನ ಹತ್ತಿರ ಹೋಗಿ ಮೂಸಿ ನೋಡುತ್ತಾನೆ. ಈ ಸಾರಿನ ವಾಸನೆ ಯಾಕೆ ಹೀಗಿದೆ? ಶುದ್ಧ ಘಮಘಮಿಸುವ ವಾಸನೆ ಬರಬೇಕಾದ ಕಡೆ ಕಹಿ ವಾಸನೆ ಬರುತ್ತಿದೆಯಲ್ಲ. ರಂಗಣ್ಣ ಒಳಗೆ ಬಂದು, ಏನಪ್ಪ ರಾಮಣ್ಣ, ಮುಖ ಯಾಕೆ ಹೀಗೆ ಮಾಡಿದ್ಯಾ? ಊಟದ ಸಮಯ ಹತ್ತಿರ ಬರ್ತಿದೆ. ರಂಗಣ್ಣ, ಯಾರೋ ಈ ಸಾರಿನಲ್ಲಿ ಕಹಿ ಬೆರೆಸಿದ್ದಾರೆ. ಇದು ಖಂಡಿತ ಭೀಮಣ್ಣನ ಕೆಲಸವೇ. ಇಷ್ಟು ದೊಡ್ಡ ವ್ಯೂರಿನಲ್ಲಿ ಹೀಗಾದರೆ ಯಜಮಾನರ ಗೌರವ ಮಣ್ಣು ಪಾಲಾಗುತ್ತದೆ, ನನ್ನ ಬದುಕು ಅಂಧಕಾರವಾಗುತ್ತದೆ. ಈಗ ಹೊಸದಾಗಿ ಅಡುಗೆ ಮಾಡಲು ಸಮಯವಿಲ್ಲ. ಈಗೇನ್ ಮಾಡೋದು? ವರ್ಮ ಅವರು ಈ ಕಹಿ ಸಾರನ್ನ ಕುಡಿದ್ರೆ ಶಾಪ ಹಾಕೋದು ಗ್ಯಾರಂಟಿ. ಹೆದರಬೇಡ ರಂಗಣ್ಣ, ಅಡುಗೆಯವನಿಗೆ ಬರೀ ರುಚಿ ಗೊತ್ತಿದ್ದರೆ ಸಾಲದು, ಆಪತ್ತಿನಲ್ಲಿ ಉಪಾಯ ಕೂಡ ಗೊತ್ತಿರಬೇಕು. ಈ ಕಹಿಯನ್ನು ಹೋಗಲಾಡಿಸುವ ಮಾರ್ಗ ನನ್ನ ಹತ್ತಿರ ಇದೆ. ರಾಮಣ್ಣ ಅಡುಗೆ ಮನೆಯಲ್ಲಿದ್ದ ಸೌತೆಕಾಯಿ, ಹುಣಸೆ ಹಣ್ಣು, ಹಳೆಯ ಬೆಲ್ಲ ಮತ್ತು ಎಳ್ಳಿನ ಪುಡಿಯನ್ನು ಬಳಸಲು ಮುಂದಾಗುತ್ತಾನೆ. ರಂಗಣ್ಣ, ನೀನ್ ಬೇಗ ಹೋಗಿ ನನ್ನ ಮನೆಯಲ್ಲಿರುವ ಆ ವಿಶೇಷ ವನಮೂಲಿಕೆ ಪುಡಿ ಮತ್ತು ಸ್ವಲ್ಪ ಹುರಿದ ಮೆಂತ್ಯ ಪುಡಿಯನ್ನು ತಗೊಂಡು ಬಾ. ಈ ವಿಷದಂತಹ ಕಹಿಯನ್ನ ನಾನು ಮೆಟ್ಟಿ ನಿಲ್ಲುತ್ತೇನೆ. ರಾಮಣ್ಣ ಸಾರಿನಲ್ಲಿ ಸೌತೆಕಾಯಿ ತುಂಡುಗಳನ್ನು ಹಾಕಿ ಕುದಿಸುತ್ತಾನೆ. ಅವು ಕಹಿಯ ಅಂಶವನ್ನೆಲ್ಲ ಹೀರಿಕೊಳ್ಳುತ್ತವೆ. ನಂತರ ಆ ತುಂಡುಗಳನ್ನು ತೆಗೆದುಹಾಕಿ ಹೆಚ್ಚುವರಿ ಹುಣಸೆ ರಸ, ಹುರಿದ ಎಳ್ಳಿನ ಪುಡಿ ಮತ್ತು ಬೆಲ್ಲವನ್ನು ಸೇರಿಸಿ ರುಚಿಯನ್ನ ಸಮತೋಲನ ಮಾಡುತ್ತಾನೆ. ರಂಗಣ್ಣ, ಈಗ ರುಚಿ ನೋಡು. ಅಬ್ಬಾ, ಕಹಿ ಎಲ್ಲಿಗೆ ಹೋಯ್ತು? ಹುಳಿ, ಸಿಹಿ, ಖಾರ ಎಲ್ಲವೂ ಸೇರಿ ಅದ್ಭುತ ರುಚಿ ನೀಡುತ್ತಿದೆ. ಇದು ಸಾಮಾನ್ಯ ಸಾರಲ್ಲ, ಇದು ಅಮೃತ. ರಾಮಣ್ಣ, ನೀನು ನಿಜವಾದ ಮಾಂತ್ರಿಕ ಕಣೋ. ಗಂಡಾಂತರ ತಪ್ಪಿತು. ಆದರೆ ಭೀಮಣ್ಣ ಮಾಡಿರುವ ಆ ಪಾಯಸ ಕೂಡ ಹಾಲು ಒಡೆಯುವ ಸ್ಥಿತಿಯಲ್ಲಿದೆ. ಅವನಿಗೆ ಬುದ್ಧಿ ಹೇಳೋಣ ಎಂದರೆ ಅವನು ಕೇಳುವ ಸ್ಥಿತಿಯಲ್ಲಿದೆ. ಊಟದ ಪಂಕ್ತಿ.
ಸೋಮನಾಥ ವರ್ಮ ಮತ್ತು ವೀರಯ್ಯ ಕುಳಿತಿದ್ದಾರೆ. ಭೀಮಣ್ಣ ಅತಿಯಾದ ಆತ್ಮವಿಶ್ವಾಸದಿಂದ ಸಾರನ್ನ ಬಡಿಸುತ್ತಾನೆ. ವರ್ಮಾ ಅವರೇ, ಈ ಸಾರನ್ನು ನಮ್ಮ ರಾಮಣ್ಣ ಪ್ರತ್ಯೇಕವಾಗಿ ಸಿದ್ಧಪಡಿಸಿದ್ದಾನೆ. ಇದನ್ನು ಕುಡಿದು ಅವನಿಗೆ ಸರಿಯಾದ ಬಹುಮಾನ ನೀಡಿ. ಈಗ ಬಾಯಿ ಕಹಿಯಾದಾಗ ಮಜಾ ಇರುತ್ತೆ. ನೋಡಿ ವರ್ಮಾ ಅವರೇ, ನನ್ನ ಅಡುಗೆಯವ ಭೀಮಣ್ಣ ಎಷ್ಟು ಉದಾರಿ. ತನಗೆ ಹೆಸರು ಬೇಡ ಎಂದು ರಾಮಣ್ಣನಿಗೆ ಅವಕಾಶ ಕೊಟ್ಟಿದ್ದಾನೆ. ಒಂದು ತುತ್ತು ತಿಂದು ಕಣ್ಣು ಮುಚ್ಚುತ್ತಾರೆ. ಎಲ್ಲರೂ ಭಯದಿಂದ ನೋಡ್ತಾರೆ. ದಿಢೀರನೆ ಕಣ್ಣು ಬಿಟ್ಟು, ಆಹಾ, ಅದ್ಭುತ! ವೀರಯ್ಯ, ಈ ಸಾರ್ನಲ್ಲಿ ಒಂದು ವಿಶಿಷ್ಟ ರುಚಿ ಇದೆ. ಕಹಿಯ ಎಳೆಯೂ ಇಲ್ಲದೆ ಇಷ್ಟು ಹಿತವಾದ ರುಚಿ ಹೇಗೆ ಬಂತು? ಇದರಲ್ಲಿರುವ ಮಸಾಲೆಗಳ ರಹಸ್ಯವೇನು? ನನ್ನ ಜೀವನದಲ್ಲೇ ಇಂತಹ ಸಾರನ್ನು ನಾನು ತಿಂದಿಲ್ಲ. ಹೌದೇ ವರ್ಮಾ ಅವರೇ, ಭೀಮಣ್ಣ, ನಿನ್ನ ಪಾಯಸ ಎಲ್ಲಿ? ಅದನ್ನೂ ಬಡಿಸು. ಅಸಲಿ ರುಚಿ ಅದರಲ್ಲಿದೆ ಅಂದೆ ಅಲ್ವಾ? ಭೀಮಣ್ಣ ಗಡಗಡ ನಡುಗುತ್ತಾ ಪಾಯಸ ಬಡಿಸ್ತಾನೆ. ಆದ್ರೆ ವರ್ಮಾ ಅವರು ಅದನ್ನು ಕುಡಿದ ತಕ್ಷಣ ಮುಖ ಸಿಂಡ್ರಿಸ್ತಾರೆ. ಇದೇನು ಪಾಯಸವೋ ಅಥವಾ ನೀರೋ? ಹಾಲು ಪೂರ್ತಿ ಒಡೆದು ಹೋಗಿದೆ. ಬೆಲ್ಲ ಕೂಡ ಕರಗಿಲ್ಲ. ಭೀಮಣ್ಣ, ನಿನಗೆ ಕನಿಷ್ಠ ಪಾಯಸ ಮಾಡೋಕೂ ಬರಲ್ವಾ? ಸಾರು ಮಾಡಿದ ರಾಮಣ್ಣ ಎಲ್ಲಿ, ನೀನಲ್ಲಿ? ಅದು ರಾಮಣ್ಣನ ಕುತಂತ್ರ ಪ್ರಭು. ಅವನು ಏನೋ ಮಾಟ ಮಾಡಿ ನನ್ನ ಪಾಯಸವನ್ನ ಹಾಳು ಮಾಡಿದ್ದಾನೆ. ಕ್ಷಮಿಸಿ ವರ್ಮಾ ಅವರೇ, ನಾನು ಯಾವ ಮಾಟವನ್ನೂ ಮಾಡಿಲ್ಲ. ಭೀಮಣ್ಣನವರು ಹೊರಗೆ ಹೋದಾಗ ಸಾರಿನಲ್ಲಿ ಕಹಿ ಬೆರೆಸಿದ್ದು ನನಗೆ ಗೊತ್ತಾಯಿತು. ಯಜಮಾನರ ಗೌರವ ಕಾಪಾಡಲು ನಾನು ಅದನ್ನು ಸರಿಪಡಿಸಿದೆ. ಆದರೆ ಪಾಯಸ ಮಾಡುವಾಗ ಅತಿಯಾದ ಬೆಲ್ಲ ಹಾಕಿ ಹಾಲು ಒಡೆಯುವಂತೆ ಅವರು ಮಾಡಿಕೊಂಡ್ರು. ಇದಕ್ಕೆ ನಾನು ಜವಾಬ್ದಾರಿಯಲ್ಲ. ಏನು ಭೀಮಣ್ಣ, ಅಸೂಯೆಯಿಂದ ನನ್ನ ಅತಿಥಿಗೆ ಬಡಿಸುವ ಅನ್ನವನ್ನ ಹಾಳು ಮಾಡಲು ನೋಡಿದ್ಯಾ? ಇಷ್ಟೊಂದು ನೀಚ ಬುದ್ಧಿನಾ ನಿನಗೆ? ಇಂದೇ ನನ್ನ ಮನೆಯಿಂದ ಹೊರಟು ಹೋಗು. ನಿನ್ನಂತಹ ಕುಟಿಲ ಬುದ್ಧಿಯವನು ಇಲ್ಲಿ ಇರಬಾರದು. ವೀರಯ್ಯ ರಾಮಣ್ಣನ ಕೈ ಹಿಡಿಯುತ್ತಾನೆ. ರಾಮಣ್ಣ ವಿನಯದಿಂದ ತಲೆಬಾಗ್ತಾನೆ. ರಾಮಣ್ಣ, ನನ್ನನ್ನು ಕ್ಷಮಿಸು. ನಿನ್ನ ಪ್ರತಿಭೆಯನ್ನು ಗುರುತಿಸಲು ನಾನು ತಡ ಮಾಡಿದೆ. ಗಾಜಿನ ತುಂಡನ್ನ ರತ್ನ ಅಂದುಕೊಂಡೆ. ಇಂದಿನಿಂದ ನೀನೇ ನನ್ನ ಮನೆಯ ಮುಖ್ಯ ಅಡುಗೆಯವ. ನಿನಗೆ 5 ಎಕರೆ ಜಮೀನು ಮತ್ತು ಹೊನ್ನಿನ ಕಾಣಿಕೆ ನೀಡುತ್ತೇನೆ. ಯಜಮಾನರೇ, ನಿಮ್ಮ ಪ್ರೀತಿ ದೊಡ್ಡದು. ಆದರೆ ನನಗನಗೆ ಈ ರಾಜಭೋಗ ಬೇಡ. ನಾನು ನನ್ನ ಹಳೆಯ ಮನೆಯಲ್ಲೇ ಇದ್ದು ಕೃಷ್ಣಾ ನದಿಯ ದಡದಲ್ಲಿ ಒಂದು ಸಣ್ಣ ಹೋಟೆಲ್ ತೆರೆಯುತ್ತೇನೆ. ಅಲ್ಲಿ ಬಡವರಿಗೆ ಕಡಿಮೆ ದರದಲ್ಲಿ ಊಟ ಹಾಕುತ್ತೇನೆ. ನೀವು ನೀಡುವ ಜಮೀನಿನಲ್ಲಿ ಬೆಳೆದ ಬೆಳೆಯನ್ನು ಅನಾಥರ ಹಸಿವು ನೀಗಿಸಲು ಬಳಸುತ್ತೇನೆ. ರಾಮಣ್ಣ, ನಿನ್ನ ಅಡುಗೆಯಷ್ಟೇ ನಿನ್ನ ಮನಸ್ಸು ಕೂಡ ಪವಿತ್ರವಾಗಿದೆ. ನಿನ್ನ ಹೆಸರು ಈ ನದಿಯ ನೀರಿನಂತೆ ಸದಾ ಹರಿಯುತ್ತಿರಲಿ. ಸಂಜೆ ಸೂರ್ಯನು ಅಸ್ತಮಿಸುತ್ತಿರುವ ವೇಳೆ ರಾಮಣ್ಣನ ಮನೆಯ ಅಂಗಳದ ಅರುಗಿನ ಮೇಲೆ ರಾಮಣ್ಣ, ಲಕ್ಷ್ಮಿ ಮತ್ತು ರಂಗಣ್ಣ ಕುಳಿತು ಮಾತನಾಡುತ್ತಿದ್ದಾರೆ. ವಾತಾವರಣವು ತುಂಬ ಪ್ರಶಾಂತವಾಗಿ ಮತ್ತು ಸಂತೋಷದಿಂದ ಕೂಡಿದೆ. ಏವಂಡಿ, ಅಡುಗೆ ಮನೆಯಲ್ಲಿ ಭೀಮಣ್ಣ ಮಾಡಿದ ಕುತಂತ್ರವನ್ನು ನಿಮ್ಮ ಬುದ್ಧಿವಂತಿಕೆಯಿಂದ ಹೇಗೆ ಗೆದ್ದಿರಿ ಮತ್ತು ಸೋಮನಾಥ ವರ್ಮ ಅವರ ಮನಸ್ಸನ್ನು ಹೇಗೆ ಗೆದ್ದಿರಿ ಅನ್ನೋದನ್ನ ಊರಿನವರೆಲ್ಲ ಕಥೆಯಾಗಿ ಮಾತನಾಡಿಕೊಳ್ಳುತ್ತಿದ್ದಾರೆ. ಹೌದು ಲಕ್ಷ್ಮಿ, ಅವನು ಹುಲಿಯನ್ನು ವಿಷ ಮಾಡಲು ನೋಡಿದರೆ ನಮ್ಮ ರಾಮಣ್ಣ ಅದನ್ನು ಔಷಧಿಯಂತೆ ಬದಲಾಯಿಸುವುದನ್ನು ನಾನು ಕಣ್ಣಾರೆ ನೋಡಿದೆ. ಇದೇ ನಮ್ಮವನ ಪಾಕಶಾಸ್ತ್ರದ ಮಹಿಮೆ. ವಿದ್ಯೆಯ ಮೇಲೆ ನಂಬಿಕೆ ಇದ್ದರೆ ಎಂತಹ ಆಪತ್ತನ್ನು ಎದುರಿಸಬಹುದು ರಂಗಣ್ಣ. ಕುತಂತ್ರ ಮಾಡುವವನು ಯಾವಾಗಲೂ ತನ್ನ ಗುಂಡಿಯನ್ನು ತಾನೇ ತೋಡಿಕೊಳ್ಳುತ್ತಾನೆ. ನಿಜವನ್ನೇ ಹೇಳಿದ್ರಿ. ಅದಕ್ಕೆ ವೀರಯ್ಯನವರು ಕೂಡ ತಮ್ಮ ತಪ್ಪನ್ನು ತಿದ್ದಿಕೊಂಡು ನಿಮಗೆ 5 ಎಕರೆ ಭೂಮಿಯ ಜೊತೆಗೆ ಆಸ್ಥಾನದ ಮುಖ್ಯ ಅಡುಗೆಯವನ ಗೌರವ ನೀಡಿದ್ದಾರೆ. ಆ ಗೌರವ ನಮ್ಮ ಒಳ್ಳೆಯತನಕ್ಕೆ ಸಂದ ಜಯಲಕ್ಷ್ಮಿ. ಇನ್ನು ಮುಂದೆ ಆ ಹೊಲದಲ್ಲಿ ಬೆಳೆಯುವ ಬೆಳೆಯಿಂದ ಊರಿನಲ್ಲಿ ಯಾರೂ ಹಸಿವಿನಿಂದ ಇರದಂತೆ ನೋಡಿಕೊಳ್ಳುವುದೇ ನನ್ನ ಗುರಿ. ಕುತಂತ್ರದಿಂದ ಗೆಲ್ಲುವುದಕ್ಕಿಂತ ಕೌಶಲ ಮತ್ತು ಮೌಲ್ಯಗಳಿಂದ ಗೆಲ್ಲುವುದು ಶಾಶ್ವತ. ದ್ವೇಷ ಸಾಧಿಸುವವನು ಪತನ ಹೊಂದುತ್ತಾನೆ. ಆದರೆ ಪರೋಪಕಾರ ಮತ್ತು ಸಮಯ ಪ್ರಜ್ಞೆ ಉಳ್ಳವರು ಸಮಾಜದಲ್ಲಿ ಗೌರವಕ್ಕೆ ಪಾತ್ರರಾಗುತ್ತಾರೆ.